35,000 ಬಜೆಟ್ ರೇಂಜ್ ಅಂದ್ರೆ ಇದು ಒಂದು ಪರ್ಫೆಕ್ಟ್ ಬಜೆಟ್ ರೇಂಜ್ ಆಗಿದೆ. ಯಾವುದಾದ್ರೂ ಒಂದು ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ ನ ಪರ್ಚೇಸ್ ಮಾಡೋದಕ್ಕೆ. ಯಾಕಂದ್ರೆ 30,000 ಅಂಡರ್ ಅಲ್ಲಿ ಈಗ ಅಷ್ಟು ಸ್ಪೆಷಲ್ ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗ್ತಾ ಇಲ್ಲ. ಈಗ ಯಾವುದೇ ಒಂದು ಬೆಸ್ಟ್ ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತಾ ಇರೋದು ಅಂತಂದ್ರೆ ಅದು 35,000 ರೇಂಜ್ ಅಲ್ಲಿ. ಅದರಿಂದ ನೀವು ಕೂಡ ಕನ್ಫ್ಯೂಸ್ ಆಗಿರ್ಬೋದು ಯಾವ ಫೋನ್ ನ ಕನ್ಸಿಡರ್ ಮಾಡಬೇಕು, ಯಾವ ಫೋನ್ ನ ತಗೋಬೇಕು ಅಂತ. ನಾನು ನಿಮ್ಮ ನೀಡ್ಸ್ ಮತ್ತೆ ಯೂಸೇಜ್ ಪ್ರಕಾರ 5 ಬೆಸ್ಟ್ ಫೋನ್ಸ್ ನ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಂಬರ್ 1 ಸ್ಮಾರ್ಟ್ ಫೋನ್ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಈ ಎಲ್ಲ ಫೋನ್ಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ. ನೀವು ಅಲ್ಲಿಂದನೇ ಚೆಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಈಗ ನಾವು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಲಿಸ್ಟಲ್ಲಿ ಫಿಫ್ತಲ್ಲಿ ಇರೋದು ನಥಿಂಗ್ ಕಡೆಯಿಂದ ನಥಿಂಗ್ ಫೋನ್ 4a Pro. ಇದು 40,000 ಬಜೆಟಲ್ಲಿ ಲಾಂಚ್ ಆಗಿದೆ. ಆದರೆ ಆಫರ್ ಜೊತೆಗೆ ಅರೌಂಡ್ 35,000ಗೆ ಸಿಗುತ್ತೆ. ಇದು ಯಾರಿಗೆ ಬೆಸ್ಟ್ ಇರುತ್ತೆ ಅಂತ ನಾವು ನೋಡೋದಾದ್ರೆ ನೀವೇನಾದ್ರೂ ಗೇಮಿಂಗ್ ಯೂಸರ್ಸ್ ಆಗಿದ್ರೆ ನೀವು ಇದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಇದರಲ್ಲಿ ಮಿಡ್ ರೇಂಜ್ ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್ ಇದೆ. ಇದು 12 to 13 lakh ಅಂಟು ಸ್ಕೋರ್ನ ಕೊಡುತ್ತೆ. ಮೀಡಿಯಂ ಗೇಮಿಂಗ್ ಓಕೆ, ಆದರೆ ನಾರ್ಮಲ್ ಡೇ ಟು ಡೇ ಯೂಸೇಜ್ಗೆ ಇದು ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಇದಲ್ಲದೆ ನಿಮಗೆ ಡಿಫ್ರೆಂಟ್ ಡಿಸೈನ್ ಇರೋ ಸ್ಮಾರ್ಟ್ ಫೋನ್ ಬೇಕು ಅಂತಂದರೆ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಮತ್ತು ಇದರ UI ಕ್ಲೀನ್ ಆಗಿದೆ, ಮೆಟಲ್ ಯೂನಿಕ್ ಬಾಡಿ ಇದೆ, ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಐಫೋನ್ ಫೀಲಿಂಗ್ ಬರುತ್ತೆ. ಆದರೆ ಇದರ ಕ್ಯಾಮ್ರಾ ಮಾಡ್ಯೂಲ್ ಸ್ವಲ್ಪ ಯುನೀಕ್ ಆಗಿದೆ. ನಥಿಂಗ್ ಡಿಸೈನ್ ಯಾವಾಗಲೂ ಕ್ರೌಡಲ್ಲಿ ಸ್ಟ್ಯಾಂಡ್ ಔಟ್ ಆಗ್ತಾ ಇರುತ್ತೆ. ಇದರಲ್ಲಿ ಡಿಫ್ರೆಂಟ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಇದರಲ್ಲಿ 6.8 ಇಂಚಸ್ ಫ್ಲಾಟ್ ಪ್ಯಾನಲ್ ಸಿಗುತ್ತೆ. 1.5K ರೆಸಲ್ಯೂಷನ್ ಇದೆ. ಜೊತೆಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಸಿಗುತ್ತೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರ ಕ್ಯಾಮ್ರಾ ಈ ಫೋನ್ನ ಸ್ಟ್ರಾಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮರಾ ಸಿಗುತ್ತೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಪ್ರೈಮರಿ ಕ್ಯಾಮರಾ ಇದೆ, 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮರಾ ಸಿಗುತ್ತೆ, 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮರಾ ಇದೆ. ಇದರ ಅಲ್ಟ್ರಾ ವೈಡ್ ಕ್ಯಾಮರಾ ಇನ್ನೂ ಸ್ವಲ್ಪ ಬೆಟರ್ ಆಗಬೇಕಾಗಿತ್ತು. ಆದರೆ ಮೇನ್ ಕ್ಯಾಮರಾ ಕ್ವಾಲಿಟಿ ಚೆನ್ನಾಗಿದೆ. 140x ಡಿಜಿಟಲ್ ಝೂಮ್ ಮಾಡ್ಬೋದು. ಕ್ಯಾಮ್ರಾ ಯೂಸರ್ಸ್ಗೆ ಇದು ಬೆಸ್ಟ್ ಚಾಯ್ಸ್ ಆಗಿದೆ. ಇದರ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮರಾ ಇದೆ. ಹಾಗೆ ಇದಕ್ಕೆ 3 ಇಯರ್ಸ್ OS ಅಪ್ಡೇಟ್ ಹಾಗೆ 6 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಈ ಫೋನ್ 3 ಡಿಫ್ರೆಂಟ್ ಕಲರ್ ಅಲ್ಲಿ ಆಪ್ಷನ್ ಅಲ್ಲಿ ನಮಗೆ ಸಿಗುತ್ತೆ. 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರ ಬೇಸ್ ವೇರಿಯಂಟ್ 8GB ರ್ಯಾಮ್ 128GB ಸ್ಟೋರೇಜ್ಗೆ 39,999 ಆಗುತ್ತೆ. ಆದರೆ 4,000 ಆಫರ್ಸ್ ಜೊತೆಗೆ 35,999ಗೆ ಸಿಗುತ್ತೆ. ಇದರ ಅನ್ಬಾಕ್ಸಿಂಗ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಅದಕ್ಕೂ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ ಫೋರ್ತಲ್ಲಿ ಇರೋದು ಪೋಕೋ ಕಡೆಯಿಂದ ಪೋಕೋ F7. ಈ ಫೋನ್ ಪ್ರಾಪರ್ ಗೇಮಿಂಗ್ ಫೋನ್ ಆಗಿದೆ. ನೀವೇನಾದ್ರೂ ಗೇಮರ್ಸ್ ಆಗಿದ್ರೆ ನೀವು ಈ ಫೋನ್ನ ಕನ್ಸಿಡರ್ ಮಾಡ್ಬೋದು. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ 6.8 ಇಂಚಸ್ 1.5K ಫ್ಲಾಟ್ ಡಿಸ್ಪ್ಲೇ ಸಿಗುತ್ತೆ. ಮತ್ತೆ ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಇದೆ, ಗ್ಲಾಸ್ ಬ್ಯಾಕ್ ಡಿಸೈನ್ ಸಿಗುತ್ತೆ. ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಡಿಸೈನ್ ಕೂಡ ಚೆನ್ನಾಗಿದೆ. ಫೋನ್ ನೋಡಿದ್ರೆ ಗೇಮಿಂಗ್ ವೈಬ್ ಬರುತ್ತೆ. ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಇವಾಗ ಮಾತಾಡೋದಾದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8s Gen 4 ಪ್ರೊಸೆಸರ್ ಸಿಗುತ್ತೆ. ಇದರ BGMI ಅಲ್ಲಿ ಸ್ಟೇಬಲ್ FPS ಗೇಮಿಂಗ್ ಕೊಡುತ್ತೆ. ಗೇಮಿಂಗ್ ಮೋಡ್ಸ್ ಆವರೇಜ್ ಆಗಿದೆ, ಆದರೆ ಇದರ ರಾ ಪವರ್ ಸ್ಟ್ರಾಂಗ್ ಇದೆ. ಇದರಲ್ಲಿ 7550 mAh ಬ್ಯಾಟ್ರಿ ಸಿಗುತ್ತೆ. 90 ವ್ಯಾಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರ ಕ್ಯಾಮ್ರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಸಿಗುತ್ತೆ, ಪ್ಲಸ್ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮರಾ ಇದೆ. ಕ್ಯಾಮ್ರಾಸ್ ಎಲ್ಲ ಆವರೇಜ್ ಆಗಿದೆ. ಇದು ಕ್ಯಾಮ್ರಾ ಟಾರ್ಗೆಟೆಡ್ ಫೋನ್ ಅಲ್ಲ. ಇದರ ಫ್ರಂಟ್ ಅಲ್ಲಿ ನಮಗೆ 20 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮರಾ ಸಿಗುತ್ತೆ. ಕ್ಯಾಮ್ರಾ ಪ್ರಿಯಾರಿಟಿ ಆಗಿದ್ರೆ ನೀವು 4a Pro ಬೆಟರ್ ಆಪ್ಷನ್ ಆಗಿರುತ್ತೆ, ಅದನ್ನ ಕನ್ಸಿಡರ್ ಮಾಡ್ಬೋದು. ಇದಕ್ಕೆ IP69 ರೇಟಿಂಗ್ ಸಿಗುತ್ತೆ. ಡ್ಯುಯಲ್ ಸ್ಪೀಕರ್ ಇದೆ. ಮತ್ತೆ ಇದಕ್ಕೆ 4 ಇಯರ್ಸ್ OS ಅಪ್ಡೇಟ್ ಹಾಗೆ 6 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಇದು ನಮಗೆ 3 ಕಲರ್ಸ್ ಹಾಗೆ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರ ಬೇಸ್ ವೇರಿಯಂಟ್ 12GB ರ್ಯಾಮ್ 256GB ಸ್ಟೋರೇಜ್ಗೆ 33,999 ಆಗುತ್ತೆ. ಆದರೆ ಕೆಲವು ಟೈಮ್ ಇದು 31,999ಗೂ ಸಿಗುತ್ತೆ. ಇನ್ನು ಕೆಲವು ಟೈಮಲ್ಲಿ 35,999ಗೂ ಸಿಗುತ್ತೆ. ನೀವು ಸಹ ಚೆಕ್ ಮಾಡಿ. ಪ್ರೈಸ್ ಕಡಿಮೆ ಇದ್ದಾಗ ನೀವು ಬೈ ಮಾಡಿ. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ ಥರ್ಡ್ ಅಲ್ಲಿ ಇರೋದು ವಿವೋ ಕಡೆಯಿಂದ ವಿವೋ T4 ಅಲ್ಟ್ರಾ. ಇದು ಒಂದು ಆಲ್ರೌಂಡರ್ ಯೂಸರ್ಸ್ಗೆ ಬೆಸ್ಟ್ ಇರುತ್ತೆ. ಲೈಟ್ ವೈಟ್ ಡಿಸೈನ್, ಗುಡ್ ಪರ್ಫಾರ್ಮೆನ್ಸ್, ಗುಡ್ ಕ್ಯಾಮರಾ, ಕಂಪ್ಲೀಟ್ ಪ್ಯಾಕೇಜ್ ಫೋನ್ ಆಗಿದೆ. ಹಾಗೆ ಇದೇ ಬಜೆಟ್ಗೆ ನಮಗೆ ಓಪೋ ರೀನೋ 14 ಕೂಡ ಸಿಗುತ್ತೆ. ಕಾಂಪ್ಯಾಕ್ಟ್ ಫೋನ್ ಬೇಕು, ಪ್ರೀಮಿಯಂ ಡಿಸೈನ್ ಬೇಕು, ಕ್ಯಾಮ್ರಾ ಚೆನ್ನಾಗಿರಬೇಕು ಅಂದರೆ ನೀವು ಅದನ್ನು ಕನ್ಸಿಡರ್ ಮಾಡ್ಬೋದು. ಆದರೆ ಅದರಲ್ಲಿ ಪರ್ಫಾರ್ಮೆನ್ಸ್ ಆವರೇಜ್ ಆಗಿದೆ. ಈಗ ನಾವು T4 ಅಲ್ಟ್ರಾ ಬಗ್ಗೆ ಮಾತಾಡೋಣ. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ನಾವು ನೋಡೋದಾದ್ರೆ ಇದು ಸ್ಲಿಮ್ ಹಾಗೆ ಲೈಟ್ ವೈಟ್ ಡಿಸೈನ್ ಜೊತೆಗೆ ಬಂದಿದೆ.
ಇದರ ಫ್ರಂಟ್ ಅಲ್ಲಿ 6.67 ಇಂಚಸ್ ಕ್ವಾಡ್ ಕರ್ವ್ ಡಿಸ್ಪ್ಲೇ ಸಿಗುತ್ತೆ. 1.5K ರೆಸಲ್ಯೂಷನ್ ಡಿಸ್ಪ್ಲೇ ಆಗಿದೆ. ಕರ್ವ್ ಡಿಸ್ಪ್ಲೇ ಆಗಿರೋದ್ರಿಂದ ಪ್ರೀಮಿಯಂ ಫೀಲ್ ಕೊಡುತ್ತೆ. ಡಿಸ್ಪ್ಲೇ ಬ್ರೈಟ್ ಆಗಿದೆ. ಹಾಗೆ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡೈಮೆನ್ಸಿಟಿ 9300 ಪ್ಲಸ್ ಪ್ರೊಸೆಸರ್ ಸಿಗುತ್ತೆ. ಬಜೆಟ್ ಅಕಾರ್ಡಿಂಗ್ ಪವರ್ಫುಲ್ ಪ್ರೊಸೆಸರ್ ಆಗಿದೆ. ಮತ್ತೆ ಇದು ಆಂಡ್ರಾಯ್ಡ್ 15 ಅಲ್ಲಿ ಬರುತ್ತೆ. ಇದಕ್ಕೆ 3 ಇಯರ್ಸ್ OS ಅಪ್ಡೇಟ್ ಹಾಗೆ 4 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಹಾಗಲೇ ಒಂದು ಆಂಡ್ರಾಯ್ಡ್ ಅಪ್ಡೇಟ್ಸ್ ಕೂಡ ಆಲ್ರೆಡಿ ಬಂದಿದೆ. ಇನ್ನು ನಾವು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ IMX 921 ಸೆನ್ಸರ್ ಮೇನ್ ಕ್ಯಾಮ್ರಾ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ 3x ಪೆರಿಸ್ಕೋಪ್ ಕ್ಯಾಮೆರಾ ಇದೆ. 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಹಾಗೆ ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. 5500 mAh ಬ್ಯಾಟ್ರಿ ಇದೆ. 90 ವ್ಯಾಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಡ್ಯುಯಲ್ ಸ್ಪೀಕರ್ಸ್ ಇದೆ. ಆದರೆ ಡೀಸೆಂಟ್ IP ರೇಟಿಂಗ್ ಸಿಗುತ್ತೆ. ಈ ಫೋನ್ 2 ಕಲರ್ಸ್ ಅಲ್ಲಿ ಮತ್ತೆ 3 ವೇರಿಯಂಟ್ ಅಲ್ಲಿ ನಮಗೆ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರ ಬೇಸ್ ವೇರಿಯಂಟ್ 8GB RAM 256GB ಸ್ಟೋರೇಜ್ಗೆ 35,999 ಆಗುತ್ತೆ. ಆದರೆ ಬ್ಯಾಂಕ್ ಆಫರ್ಸ್ ಜೊತೆಗೆ ನಿಮಗೆ 35,000 ಒಳಗಡೆನೆ ಸಿಗುತ್ತೆ. ಕೆಲವು ಟೈಮಲ್ಲಿ ಇದು 32ರಿಂದ 33,000 ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ರಿಯಲ್ಮಿ GT7. ಇದು ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿದೆ. ಈ ಬಜೆಟ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಗೇಮಿಂಗ್ ಫೋನ್ ಅಂತ ಹೇಳ್ಬೋದು. ಡಿಸೈನ್ ಕೂಡ ಪ್ರೀಮಿಯಂ ಆಗಿದೆ. ಇದರ ಸ್ಪೆಸಿಫಿಕೇಶನ್ ನಾವು ನೋಡೋದಾದ್ರೆ ಇದರಲ್ಲಿ ಡೈಮೆನ್ಸಿಟಿ 9400E ಪ್ರೊಸೆಸರ್ ಸಿಗುತ್ತೆ. ನಿಮಗೆ ಇದು ಸ್ಟೇಬಲ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಆದರೆ ಕೆಲವು ಟೈಮ್ ಲಾಂಗ್ ಸೆಷನ್ಸ್ ಅಲ್ಲಿ ಸ್ಲೈಟ್ಲಿ ಹೀಟಿಂಗ್ ಇಶ್ಯೂಸ್ ಬರ್ಬೋದು. ಮತ್ತೆ ಇದರ ಫ್ರಂಟ್ ಅಲ್ಲಿ 6.8 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗುತ್ತೆ. ಡಿಸ್ಪ್ಲೇ ಕ್ವಾಲಿಟಿ ಚೆನ್ನಾಗಿದೆ. ಮತ್ತೆ ಇದರಲ್ಲಿ 7000 mAh ಬ್ಯಾಟ್ರಿ ಸಿಗುತ್ತೆ. 120 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಇದರ ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಇನ್ನು ಇದರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ, 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ, 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಫ್ರಂಟ್ ಅಲ್ಲಿ ನಮಗೆ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. 4K ವಿಡಿಯೋಸ್ನ ರೆಕಾರ್ಡಿಂಗ್ ಮಾಡಬಹುದು. ಇದರ ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಮಟ್ಟಿಗೆ ಓಕೆ ಚೆನ್ನಾಗಿದೆ. ಇದು ಆಂಡ್ರಾಯ್ಡ್ 15 ಅಲ್ಲಿ ಬರುತ್ತೆ. ಇದಕ್ಕೆ 4 ಇಯರ್ಸ್ OS ಅಪ್ಡೇಟ್ ಹಾಗೆ 6 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಇದು 2 ಕಲರ್ಸ್ ಹಾಗೆ 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರ ಬೇಸ್ ವೇರಿಯಂಟ್ 8GB RAM 256GB ಸ್ಟೋರೇಜ್ಗೆ 34,999 ಆಗುತ್ತೆ. ಆದರೆ ಬ್ಯಾಂಕ್ ಆಫರ್ ಜೊತೆಗೆ ಇದು ಇನ್ನೂ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ. ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು OnePlus ಕಡೆಯಿಂದ OnePlus Nord 5. ಇದು ಪರ್ಫೆಕ್ಟ್ ಆಲ್ರೌಂಡರ್ ಫೋನ್ ಆಗಿದೆ. ಸ್ಪೆಸಿಫಿಕೇಶನ್ ವೈಸ್, UI ವೈಸ್, ಡಿಸೈನ್ ವೈಸ್, ಬ್ರ್ಯಾಂಡ್ ವೈಸ್ OnePlus Nord 5 ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದರ ಡಿಸೈನ್ ಮಿನಿಮಲ್ ಆಗಿದೆ. ಗ್ಲಾಸ್ ಬ್ಯಾಕ್ ಇದೆ. ಪಾಲಿಕಾರ್ಬನೇಟ್ ಸೈಡ್ ಫ್ರೇಮ್ ಸಿಗುತ್ತೆ. ಇದಕ್ಕೆ ಗೊರಿಲ್ಲಾ ಗ್ಲಾಸ್ 7 ಪ್ರೊಟೆಕ್ಷನ್ ಸಿಗುತ್ತೆ. ಇದರಲ್ಲಿ 6.8 ಇಂಚಸ್ 1.5K AMOLED ಡಿಸ್ಪ್ಲೇ ಸಿಗುತ್ತೆ. 144 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಡಿಸ್ಪ್ಲೇ ಕ್ವಾಲಿಟಿನೂ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8s Gen 3 ಪ್ರೊಸೆಸರ್ ಸಿಗುತ್ತೆ. BGMI ಅಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಮಾಡುತ್ತೆ. ಆದರೆ ಇದು ಸ್ಟೇಬಲ್ FPS ಗೇಮಿಂಗ್ ಸಿಗೋದಿಲ್ಲ. ಆದರೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಜೊತೆಗೆ ಇದರಲ್ಲಿ ತುಂಬಾ ಗೇಮಿಂಗ್ ಮೋಡ್ಸ್ಗಳು ಸಿಗುತ್ತೆ. ಅಡ್ಯಾಪ್ಟಿವ್ ಫ್ರೇಮ್ ರೇಟ್ ಇದೆ. ಹಾಗೆ ಇದರಲ್ಲಿ 6800 mAh ಬ್ಯಾಟ್ರಿ ಸಿಗುತ್ತೆ. 80 ವ್ಯಾಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಇನ್ನು ನಾವು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಸಿಗುತ್ತೆ. 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಮತ್ತೆ ಇದರಲ್ಲಿ ಟೆಲಿಫೋಟೋ ಕ್ಯಾಮೆರಾ ಸಿಗೋದಿಲ್ಲ. ಇದರ ಫ್ರಂಟ್ ಅಲ್ಲಿ ನಮಗೆ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿನೂ ನಾವು 4K ವಿಡಿಯೋಸ್ ಸಪೋರ್ಟ್ ಇದೆ. ಲಾಸ್ಟ್ ಸೀರೀಸ್ಗಿಂತ ಕ್ಯಾಮೆರಾ ಇಂಪ್ರೂವ್ ಆಗಿದೆ. ಇದಕ್ಕೆ ಆಂಡ್ರಾಯ್ಡ್ 16 ಅಪ್ಡೇಟ್ ಬಂದ ನಂತರ UI ಸೂಪರ್ ಸ್ಮೂತ್ ಆಗಿದೆ. ಹಾಗೆ ಇದಕ್ಕೆ 4 ಇಯರ್ಸ್ OS ಅಪ್ಡೇಟ್ ಹಾಗೆ 6 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನಮಗೆ 3 ಕಲರ್ಸ್ ಹಾಗೆ 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರ ಬೇಸ್ ವೇರಿಯಂಟ್ 8GB RAM 256GB ಸ್ಟೋರೇಜ್ಗೆ 34,500 ಆಗುತ್ತೆ. ಜೊತೆಗೆ ನಿಮಗೆ 1000 ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋಲಿ ಟಾಪ್ 5 ಬೆಸ್ಟ್ ಫೋನ್ಸ್ ಬಗ್ಗೆ ಹೇಳಿದ್ದೀನಿ. 35,000 ಬಜೆಟ್ ಅಲ್ಲಿ ಈ ಸ್ಮಾರ್ಟ್ ಫೋನ್ಸ್ನ ನೀವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ನೀವು ತುಂಬ ಜನ ಮೆಸೇಜ್ ಹಾಕ್ತಾ ಇದ್ದೀರಾ, ಕಮೆಂಟ್ ಹಾಕ್ತಾ ಇದ್ದೀರಾ, ಆನ್ ಸ್ಕ್ರೀನ್ ಬಂದು ವಿಡಿಯೋ ಮಾಡಿ ಅಂತ. ಖಂಡಿತ ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು. ನಿಮ್ಮ ಸಪೋರ್ಟ್ ಹೀಗೇನೇ ಇರಲಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮ ಕನ್ನಡದ ಹುಡುಗಿ
ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.